ಹುಬ್ಳಿ ನಮ್ಮ ಸಿ.ಟಿ. ರವಿಯವರು, ನಾವು ಸಿ ಪಾಟೀಲ್, ಕಾರಜೋಳರು ಎಲ್ಲ ನಾವು ಬಂದಿರುವಂತದ್ದು ಮುಂದೆ ಬರುವಂತ MLC ಚುನಾವಣೆ ಏನಿದೆ ಅದರ ತಯಾರಿ ದೃಷ್ಟಿಯಿಂದ ಮತ್ತು ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡೋ ದೃಷ್ಟಿಯಿಂದನೂ ಕೂಡ ನನ್ನ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸುಮಾರು 4-5 ಜನ ಬಂದಿದ್ದೀವಿ. ನಾವಿಲ್ಲಿ ಬಿಜೆಪಿ ಮೆಂಬರ್ಶಿಪ್ ಮಾಡುವಂತ ದೃಷ್ಟಿಯಿಂದನೂ ಕೂಡ ಈಗಲಿಂದನೇ ಸಂಘಟನಾತ್ಮಕ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತಿನ ಸಭೆಯ ಮುಖ್ಯ ಉದ್ದೇಶ. ಅದಕ್ಕೋಸ್ಕರ ಇವತ್ತು ನಾನು ಹುಬ್ಳಿಗೆ ಭೇಟಿ ಮಾಡಿದ್ದೀನಿ. ಅಲ್ಲಿ MLC ಟಿಕೆಟ್ ಸಿಗುತ್ತೆ, ಅದು ಪಾರ್ಟಿ ತೀರ್ಮಾನ ಮಾಡುತ್ತೆ. ನಾವು ಅಭಿಪ್ರಾಯ, ಜನ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಅದನ್ನ ತಿಳ್ಕೊಂಡು ಆಮೇಲೆ ಅಭ್ಯರ್ಥಿ ಯಾರಾಗಬೇಕು ಅಂತ ಹೇಳಿ ನಮ್ಮ ಕೇಂದ್ರದ ನಾಯಕರಿಗೆ ತಿಳಿಸಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಆಮೇಲೆ ಅಭ್ಯರ್ಥಿಯ ಪಟ್ಟಿಯನ್ನ ಬಿಡುಗಡೆ ಮಾಡ್ತೀವಿ. 4 ಕ್ಷೇತ್ರಕ್ಕೂ ಒಂದೇ ಬಾರಿ ಅಭ್ಯರ್ಥಿಯನ್ನ ಬಿಡುಗಡೆ ಮಾಡ್ತೀವಿ. ಈಗ ತಗೊಂತಾ ಇದ್ದೀವಿ. ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾರೆ, RSS ಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಅದನ್ನ ಸಂಘಟ ಇಲ್ಲಿ ಕೂಡ ರಿಜಿಸ್ಟರ್ ಮಾಡ್ಕೊಂಡ ಇಲ್ಲಿವರೆಗೂ ಲೆಕ್ಕ ತೋರಿಸಿಲ್ಲ, ಅವ್ರ ದುಡ್ಡು ಎಲ್ಲಿ ಬರ್ತದೆ, ಅವ್ರಿಗೆ ಎಲ್ಲಿಂದ ದುಡ್ಡು ಬರ್ತೈತೆ ಅಂತ ಫಸ್ಟ್ ಅವ್ರು ಡಿಕ್ಲೇರ್ ಮಾಡ್ಕೋಬೇಕು. RSS ಗೆ ದುಡ್ಡು ಬರ್ತೈತೆ ಅಂತ RSS ಅವ್ರು ಡಿಕ್ಲೇರ್ ಮಾಡ್ಕೋಬೇಕು. ಅದು ಧರ್ಮ. ಫಸ್ಟ್ ನಮ್ ದುಡ್ಡು ನಮ್ಗೇನ್ ಬರ್ತೈತೆ ಅಂತ ನಾವು ಡಿಕ್ಲೇರ್ ಮಾಡ್ಕೋಬೇಕು, ಆಮೇಲೆ ಪರರ ದುಡ್ಡು ಅಂತ ಹೇಳ್ಬೇಕು. ನಮ್ಮನೇನೆ ಊರ್ ಬಾಗ್ಲಾಗಿರ್ಬೇಕಾದ್ರೆ ಬೇರೆಯವ್ರ ಮನೆ ಊರ್ ಬಾಗ್ಲನ್ನ ನಾವು ನೋಡಕ್ ಹೋಗ್ಬಾರ್ದು. RSS ಒಂದು ದೇಶ ಪ್ರೇಮವನ್ನ ಬೆಳೆಸುವಂತ ಸಾಮಾಜಿಕ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. RSS ದೇ ಆದಂತ ನನಗಿರೋ ಮಾಹಿತಿ ಪ್ರಕಾರ, ಪಕ್ಕದಲ್ಲಿ ನಮ್ಮ ಸಿ.ಟಿ. ರವಿ ಅವರು ಇದ್ದಾರೆ, ಕೇಳ್ಗಡಿ. RSS ಗೆ ಆದಂತ ಯಾವುದೇ ಬಿಲ್ಡಿಂಗ್ಗಳು ಇದ್ದಂಗೆ ನನಗಂತೂ ಗೊತ್ತಿಲ್ಲ. RSS ಹೆಸರಲ್ಲಿ ಇದೇನಪ್ಪ, RSS ಹೆಸರಲ್ಲಿ ಯಾವುದೇ ಕಟ್ಟಡಗಳು ನೋಂದಾಯಿತ ಆಗಿಲ್ಲ. ಯಾವ್ದಾದ್ರು ಇದ್ರೆ ಅದು ಅಲ್ಲಿಯ ಸ್ಥಳೀಯ ಸಂಸ್ಥೆ, ಸ್ಥಳೀಯ ನಾಯಕರುಗಳೇನಿದ್ದಾರೆ ಅದು ಅವರ ಹೆಸರುಗಳಲ್ಲಿ ಇರುತ್ತೆ ಅಷ್ಟೇ. RSS ಅನ್ನೋ ಸಂಘದ ಹೆಸರಲ್ಲಿ ಅದೊಂದು ಸಾಮಾಜಿಕ ದೇಶ ಪ್ರೇಮವನ್ನ ಬೆಳೆಸ್ತಕ್ಕಂಥ, ಕೆಲಾಮಿಟೀಸ್ ಆದಾಗ, ಜನ ಸಂಕಷ್ಟದಲ್ಲಿದ್ದಾಗ ನೆರವಿಗೆ ಬರುವಂತ ಸಂಸ್ಥೆ. ಅದದ್ದೇ ಆದಂತ ಆಸ್ತಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಸುಮಾರು 10ನೇ ವರ್ಷಕ್ಕೆ ಕಾರ್ಯಕ್ರಮಗಳನ್ನೆಲ್ಲ ಹೇಗ್ ಮಾಡ್ತಾರೆ, ಆದ್ರೆ ಅವ್ರ ಮೂಲ ಬಿಜೆಪಿ ಅಂತ ನೋಡಿ. ಈಗ ಅವ್ರ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ದುಡ್ಡು ಬರ್ತೈತೆ ಅದನ್ನ ಅವ್ರು ಡಿಕ್ಲೇರ್ ಮಾಡಲಿ. RSS ಗೆ ದುಡ್ಡು ಬರ್ತೈತೆ ಡಿಕ್ಲೇರ್ ಮಾಡಕ್ಕೆ ಕೇಳಕ್ಕೆ ಸಂಸ್ಥೆಗಳಿದೆ, ಅವ್ರು ಕೇಳ್ಕಂತಾರೆ. RSS ಗೆ ಒಂದೇನು ರಿಜಿಸ್ಟ್ರೇಷನ್ ಇಲ್ಲ, ಇಲ್ಲಿ ಅಸ್ತಿತ್ವದಲ್ಲಿ ಮಾಡ್ಕೊಬೇಕು ಅಂತ ಎಲ್ಲಿ ರೂಲ್ ಏನಿದ್ಯಾ? ಈಗ ಯಾವ್ದ ನೀನ್ ಗಣೇಶನ ಹನುಮಾನ್ ಅಂತ ಮಾಡ್ಕೊಂತೀಯ, ಗಣೇಶ ಅಂತ ಮಾಡ್ಕೊಂತೀಯ, ಶಿವಾಜಿ ಅಂತ ಮಾಡಿದ್ರೆ, ಭಾರತ್ ಮಾತಾ ಅಂತ ಮಾಡ್ತೀಯ. ನೀವು ಮಾಡ್ಬೇಕು ಅಂತ ಏನೈತೆ? ಕಾನೂನಲ್ಲಿ ಎಲ್ಲೈತೆ? ಸಂವಿಧಾನದಲ್ಲಿ ನೀವು ರಿಜಿಸ್ಟರ್ ಮಾಡ್ಬೇಕು ಅಂತ ಎಲ್ಲಿದೆ? ಯಾವ ಕಾನೂನಲ್ಲಿ ಅಡಿಯಲ್ಲಿದೆ? ಅದರಿಂದ ನೋಡಿ, ಅವ್ರಿಗೆ ಇಂಟೆನ್ಷನ್ RSS ಅಲ್ಲ, ಅವರ ಇಂಟೆನ್ಷನ್ RSS ಅಲ್ಲ. ಅವರ ಇಂಟೆನ್ಷನ್ ರಾಜ್ಯದಲ್ಲಿ ಈಗ ಅಧಿಕಾರ ಹಸ್ತಾಂತರ ಆಗ್ತಾ ಇದೆ. ನವೆಂಬರ್ ಡಿಸೆಂಬರ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. CM ಕುರ್ಚಿ ಅಳ್ಳಾಡ್ತಾ ಇದೆ. ಇದನ್ನ ಮರೆಮಾಚಕ್ಕೋಸ್ಕರ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಬಿದ್ದಿರುವಂತ ಗುಂಡಿಗಳನ್ನ ಮುಚ್ಚಕ್ ಯೋಗ್ಯತೆ ಇಲ್ಲ. ಆ ವಿಚಾರಗಳನ್ನ ಡೈವರ್ಟ್ ಮಾಡಕ್ಕೆ ಮತ್ತು ಜಾತಿ ಗಣತಿ ಏನಿದೆ ಇದನ್ನು ಕೂಡ ಡೈವರ್ಟ್ ಮಾಡುವಂತ ವಿಚಾರಗಳನ್ನ ಇಟ್ಕೊಂಡು ಹೊಸ RSS ತಂದಿದ್ದಾರೆ ಅಷ್ಟೇ. ಇದರಲ್ಲಿ ಪೂರ್ತಿಯಾಗಿ ಆಡಳಿತ ವೈಫಲ್ಯ ಆಗಿರೋದನ್ನ ಮುಚ್ಚಾಕೋಸ್ಕರ RSS ಬಂದಿದೆ ಅಷ್ಟೇ. ಇಲ್ಲ ಅಂದಿದ್ರೆ ಇಷ್ಟು ವರ್ಷ ಯಾಕೆ ಬರ್ತಾ ಇಲ್ಲ? ಇದೇ ಸಿದ್ದರಾಮಯ್ಯ 2013ರಲ್ಲಿ 13ರಿಂದ 17-18ರವರೆಗೂ ಇದ್ರಲ್ಲಪ್ಪ, ಅವಾಗ ಯಾಕೆ ಬರ್ಲಿಲ್ಲ? ಇವಾಗ ಯಾಕೆ ಬಂದಿದೆ? ಅವ್ರ ಹತ್ರ ಸರ್ಕಾರ ಪಾಪರಾಗಿದೆ, ಹಣ ಇಲ್ಲ, ದುಡ್ಡಿಲ್ಲ, ಸಂಬಳ ಕೊಡಕ್ಕಿಲ್ಲ, ಆತ್ಮಹತ್ಯೆಗಳಾಗ್ತಾ ಇದೆ. ಇದೆಲ್ಲ ಡೈವರ್ಟ್ ಆಗ್ಬೇಕಾದ್ರೆ, ಈಗ ಬೆಳೆ ಹಾನಿ ಆಗಿದೆ, ಅದಕ್ಕೆ ದುಡ್ಡು ಕೊಡಕ್ಕೆ ಹಣ ಇಲ್ಲ, ಇವ್ರ ಹತ್ರ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರ ಡೈವರ್ಟ್ ಮಾಡಕ್ ಅಷ್ಟೇ RSS. ಅದಕ್ಕೆ ಈ ಪ್ರಿಯಾಂಕಾ ಖರ್ಗೆ ಕಾಮೆಂಟ್ಗೆ ನಾನು ರಿಯಾಕ್ಟ್ ಮಾಡಲ್ಲ.
ಅವ್ರು ಏನ್ ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಇಲಾಖೆಯಲ್ಲಿ ಏನೇನ್ ಮಾಡಿದ್ದಾರೆ, ITBTಯಲ್ಲಿ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ಲಿ. ಅದ್ರ ಬಗ್ಗೆ ನಾವು ಮಾತಾಡಕ್ ರೆಡಿ ಇದ್ದೀವಿ. ಉದ್ದೇಶ ಏನಿದೆ ಸರ್ ಇದಿಷ್ಟೆಲ್ಲ ಮಾತಾಡ್ಲಿಕ್ಕೆ? ಇಷ್ಟೊತ್ತು ಹೇಳದ್ನಲ್ಲ ಅಷ್ಟೇ. ಈಗ ಚಿತ್ತಾಪುರದಲ್ಲಿ ಒಂದೇ ದಿನ ನವೆಂಬರ್ 2ಕ್ಕೆ ಒಂದ್ ಕಡೆ RSS ನವರು ಪರ್ಮಿಷನ್ ಕೇಳ್ತಾ ಇದಾರೆ, ಮತ್ತೊಂದು ಕಡೆ ಭೀಮ್ ಆರ್ಮಿ ಅವರು ಅದೇ ದಿನ ಪರ್ಮಿಷನ್ ಕೇಳ್ತಾರೆ. ನಮ್ದೇನು ಅಭ್ಯಂತರ ಇಲ್ಲ. ಭೀಮ್ ಆರ್ಮಿ ಅವ್ರಿಗೆ ಅಥವಾ ದಲಿತ ಸಂಘರ್ಷ ಸಮಿತಿಗೆ, ಲಿಂಗಾಯತರ ಸಂಸ್ಥೆಗೆ, ಒಕ್ಕಲಿಗರಿಗೆ, ಹಿಂದುಳಿದ ವರ್ಗದವ್ರಿಗೆ ಯಾರಿಗ್ ಬೇಕಾದ್ರೂ ಮೆರವಣಿಗೆ ಮಾಡುವಂತ ಸಮಾರಂಭಗಳು ಮಾಡುವಂತ ಅಧಿಕಾರ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದೆ. ಯಾರು ಬೇಕಾದ್ರೂ ಮಾಡಬಹುದು. ಅದನ್ನೆಲ್ಲಾನು ಕೂಡ ನಾವು ಸ್ವಾಗತ ಮಾಡ್ತೀವಿ. ಹೇಳಿ, ಪರವಾಗಿಲ್ಲ, ನೋ ಪ್ರಶ್ನೆ. ಯಾವ ಉದ್ದೇಶಕ ಪೂರ್ವ ಕೇಳ್ತಾರೋ ಬೇರೆ ಪ್ರಶ್ನೆ ಇಲ್ಲ. ನಮ್ದೇನು ಅಭ್ಯಂತರ ಇಲ್ಲ. ಅವ್ರಿಗೆ ಪರ್ಮಿಷನ್ ಕೊಡ್ಬೋದು, ಆರಾಮ್ಸೆ ಕೊಡ್ಬೋದು, ನಮಗೆ ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯ ಅವ್ರ ಮಗ ಯತೀಂದ್ರ ನಮ್ಮ ತಂದೆಯವರದ್ದು ರಾಜಕೀಯ ಫೈನಲ್ ಸ್ಟೇಜ್ ನಲ್ಲಿ ಇದ್ದಾರೆ. ಮುಂದೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನಾಯಕರು ನೇತೃತ್ವವನ್ನು ವಹಿಸಬೇಕು ಅನ್ನೋ ಒಂದು ಯತೀಂದ್ರ ಸಿದ್ದರಾಮಯ್ಯ ಇಷ್ಟ. ಕಾಂಗ್ರೆಸ್ಸಿನ ದಾರಿ, ಕಾಂಗ್ರೆಸ್ಸಿನ ಮುಂದಿನ ದಾರಿ ಏನು ಅನ್ನೋದನ್ನ ಕಾಂಗ್ರೆಸ್ಸಿನ ಹಲವಾರು ನಾಯಕರು ಇದುವರೆಗೂ ಅವ್ರ ಭಾವನೆಯನ್ನ ವ್ಯಕ್ತ ಮಾಡಿದ್ದಾರೆ. ಸಿದ್ದರಾಮಯ್ಯನ ಮನೆಯಲ್ಲಿ ಏನ್ ತೀರ್ಮಾನ ಆಗಿದೆ ಅದನ್ನ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ತೀರ್ಮಾನ ಆಗಿದೆ ಅಂದ್ರೆ, ಈ ಪಾಪ ಟೆಂಪಲ್ ರನ್ ಮಾಡ್ತಾ ಇರೋ DK ಶಿವಕುಮಾರ್ ಕತೆ ಏನಾಗರೆ? ಒಂದಲ್ಲ, ನೂರಾರು ಟೆಂಪಲ್ಗಳಾಗಾಯ್ತು, ಪೂಜೆ ಆಯ್ತು. ಅಲ್ಲಿ ನಮ್ಮ ಹಾಸನ್ಗೆ ಹೋದ್ಮೇಲೆ ಹಾಸನಾಂಬೆಯಲ್ಲಿ ಏನು 2 ಹೂವು ಬಿದ್ದೋಯ್ತು. 2 ಹೂವು ಬಿದ್ದಿದ್ದು ಬಲಿ ಕೊಡಕ ಅಥವಾ ಏನ್ ಕೂಂತ ಗೊತ್ತಿಲ್ಲ. 1 ಕೊಟ್ರೆ ಸರಿ, 2 ಕೊಟ್ಟೈತೆ ಅಂದ್ರೆ ಏನ್ ಬಲಿನಾ ಏನದು? ನಮ್ಮಲ್ಲೆಲ್ಲ ಹಳ್ಳಿಗಳ ಕಡೆ ಜಾತ್ರೆ ಮಾಡ್ತಾರೆ ನಮ್ಮಲ್ಲಿ. ಅಲ್ಲಿ ಕುರಿ ಕರ್ಕೊಂಡೋಗಿ ಅದಕ್ಕೆಲ್ಲ ಹಾರ ಹಾಕಿ ತಲೆ ಒದರ್ತದೆ, ಒದರದ್ಮೇಲೆ ಅದನ್ನ ಕಡಿತಾರೆ. ಹಂಗೆ ಕಾಂಗ್ರೆಸ್ ಅವರು ಈ ಯತೀಂದ್ರ ಅವರ ಮಾತುಗಳು ಇದೆ ಬಲಿ ಕೊಡೋ ಮಾತುಗಳೇ ಆಡಿರುವಂತದ್ದು. ಒಂದು ನಾಯಕತ್ವ, ಕಾಂಗ್ರೆಸ್ಸಿನ ಅಧ್ಯಕ್ಷ, ನಾನೇ ಕಳೆದ ಬಾರಿ ಸರ್ಕಾರ ಬರೋಕೆ ನಾನೇ ಮುಖ್ಯ ಕಾರಣ ಅಂತ ಹೇಳಿ ಓಡಾಡ್ತಾ ಇರೋಕೆ ಹೆಂಗೆ ಕಾಂಗ್ರೆಸ್ ಅವ್ರು ಎಡೆಮರಿ ಕಟ್ತಾರೆ ಗೊತ್ತಾಯ್ತಲ್ಲ. ನಾನು ಹಳೆ ಕಾಂಗ್ರೆಸ್, ಒರಿಜಿನಲ್ ಕಾಂಗ್ರೆಸ್ ಎಲ್ಲ ಹೇಳ್ತಾ ಇದ್ರಲ್ಲ ಇವರು. ಇವಾಗ ಅರ್ಥ ಆಗ್ತಾ ಇದೆಯಲ್ಲ ಸಿದ್ದರಾಮಯ್ಯನವರ ಕುತಂತ್ರಗಳು. ಒಂದಲ್ಲ, ಇದು ಫಸ್ಟ್ ಅಷ್ಟೇ. ಇನ್ನ ಟ್ರಯಲ್ ಬಂದೈತೆ ಅಷ್ಟೇ. ಇನ್ನು ಪಿಕ್ಚರ್ ಬಾಕಿ. ಇನ್ನ ಸಿದ್ದರಾಮಯ್ಯನವ್ರದ್ದು ಬಹಳ ಪಿಕ್ಚರ್ ಬಾಕಿ ಇದೆ. ನವೆಂಬರ್ ನಾವು ಕ್ರಾಂತಿ ಅಂತ ಹೇಳ್ತಾ ಇದ್ರಿ, ಬದಲಾವಣೆ ಅಂತ ಅವ್ರಿಲ್ಲ ಅಂತ ಇದ್ರು. ಈಗ ಸ್ವತಃ ಅವ್ರ ಮನೆಯಿಂದಾನೇ ಹೊರಟಿದೆಯಲ್ಲ ಬದಲಾವಣೆ. ಅದರಿಂದ ಪಕ್ಕ ನವೆಂಬರ್ ಡಿಸೆಂಬರ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ. ಅದು ಸರ್ಕಾರನೇ ಬಿದ್ದೋಗೋ ಮಟ್ಟಕ್ಕಾದ್ರೂ ಆಗ್ಬೋದು. ಆ ಮಟ್ಟದಲ್ಲಿ ಒಂದು ವ್ಯತ್ಯಾಸಗಳು ಕಾಣ್ತೈತೆ. ಕುಮಾರಸ್ವಾಮಿ ಬಿಜೆಪಿ ನಾಯಕರು ಒಂದು ಬಿಜೆಪಿ ಜೆಡಿಎಸ್ ಸಮನ್ವಯತೆ. ನಾವು JDS ಅವರು ಹಾಲು ಜೇನ್ ಅಂತಿದ್ದೀರಿ. ನಮ್ದೇನು ಸಮಸ್ಯೆ ಇಲ್ಲ. ಕುಮಾರಸ್ವಾಮಿ ಅವ್ರ ಜೊತೆ ಹಲವಾರು ಬಾರಿ ಮಾತಾಡಿದ್ದೀನಿ. ಅವರು ನಮ್ಮ ಹತ್ರ ಯಾವುದೇ ರೀತಿ ಆತರ ಸಮಸ್ಯೆಗಳು ವ್ಯಕ್ತ ಮಾಡಿಲ್ಲ. ಮುಂದೆ ಬರುವಂತ ಎಲ್ಲಾ ಚುನಾವಣೆಗಳು ಒಂದು ಕೋಆರ್ಡಿನೇಷನ್ ಬೇಕು ಅಂತ ಹೇಳಿದ್ದಾರೆ. ಆ ಕೋಆರ್ಡಿನೇಷನ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪಾರ್ಟಿಯಲ್ಲಿ ಚರ್ಚೆ ಮಾಡ್ತೀವಿ. ಆಂತರಿಕವಾಗಿ ಒಂದಷ್ಟು ಅತೃಪ್ತಿ ವ್ಯಕ್ತಪಡಿಸಿದ್ರೆ ಏನು ಇಲ್ಲ, ಎಲ್ಲದೂ ತೃಪ್ತಿ. ನಾನು ಕಳೆದ ವಾರ ಮಾತಾಡಿದ್ದೀನಿ, 3 ದಿನದಿಂದ ಫೋನಲ್ಲೂ ಮಾತಾಡಿದ್ದೀನಿ. ತೃಪ್ತಿ ಇದೆ, ಸಂತೃಪ್ತಿ ಇದೆ. ಮುಂದೆ 2028ಕ್ಕೆ ನಮ್ಮ NDAನೇ ಪಕ್ಕಾ ಬರೋದು. 170 ಸೀಟ್ಗೆ ಕಮ್ಮಿ ಇಲ್ದಂಗೆ ನಾವು ಗೆಲ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.